ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಅಧಿಸೂಚನೆದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ, ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಶೀಘ್ರ ಲಿಪಿಗಾರರು ಗ್ರೇಡ್ 3 ಅಂದರೆ ಸ್ಟೆನೋಗ್ರಾಫರ್ ಗ್ರೇಡ್ 3, ಬೆರಳಚ್ಚುಗಾರ ಅಂದರೆ ಟೈಪಿಸ್ಟ್, ಆಮೇಲೆ ಟೈಪಿಸ್ಟ್, ಕಾಪಿಸ್ಟ್, ಪ್ರೊಸೆಸ್ ಸರ್ವರ್, ಡ್ರೈವರ್, ಆಮೇಲೆ ಪ್ಯೂನ್, ಈ ರೀತಿಯ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 40 ಹುದ್ದೆಗಳು ಈ ನ್ಯಾಯಾಲಯದಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ ಸ್ನೇಹಿತರೆ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಡಿಸೆಂಬರ್ 18, 2023 ಪ್ರಾರಂಭ ದಿನಾಂಕ, ಆಮೇಲೆ ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಜನವರಿ 17, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹುದ್ದೆಗಳ ವಿವರ, ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನು, ಅದೇ ರೀತಿ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಶೀಘ್ರ ಲಿಪಿಗಾರ ಗ್ರೇಡ್ 3 ಅಂದರೆ ಸ್ಟೆನೋಗ್ರಾಫರ್ ಗ್ರೇಡ್ 3, 8 ಹುದ್ದೆಗಳದಾವೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರು. 8 ಹುದ್ದೆಗಳು ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟರು. ಅದಕ್ಕಾಗಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. 27,650 ರೂಪಾಯಿ ಪೇಮೆಂಟ್ ಇರ್ತದೆ ರೀ. ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಷನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಡಿಪ್ಲೊಮಾದೊಳಗೆ ಒಂದು ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸ್ ಮುಗಿಸಿದ್ರಿ ಅಂತಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಈ ಕೋರ್ಸ್ ನೀವು ಮುಗಿಸಿದ್ದಿಲ್ಲ ಅಂತ ತಿಳ್ಕೊಡ್ರಿ. ಇನ್ ಕೇಸ್ ಈ ಕೋರ್ಸ್ ನೀವು ಮುಗಿಸಿದ್ದಿಲ್ಲ ಅಂತಂದ್ರೆ PUC ಪಾಸ್ ಆಗಿರ್ಬೇಕು, ಅದ್ರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಒಳಗೆ ಸೀನಿಯರ್ ಟೈಪಿಂಗ್, ಆಮೇಲೆ ಸೀನಿಯರ್ ಶಾರ್ಟ್ ಹ್ಯಾಂಡ್ ಮುಗಿಸಿರ್ಬೇಕು. ಅಂಥವ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎರಡರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಆಯ್ಕೆ ಹೆಂಗೆ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರೆ ರೀ. 5 ನಿಮಿಷ ಉಕ್ತ ಲೇಖನ ಮಾಡ್ತಾರೆ. ಅಂದ್ರೆ ಮೌಖಿಕವಾಗಿ 5 ನಿಮಿಷ ಹೇಳ್ತಾ ಹೋಗ್ತಾರೆ. 120 ಪದಗಳ ಸ್ಪೀಡಿನಲ್ಲಿ ಹೇಳ್ತಾ ಹೋಗ್ತಾರೆ. ಕನ್ನಡ ಸಪ್ರೇಟ್, ಇಂಗ್ಲೀಷ್ ಸಪ್ರೇಟ್ ಆಗಿ 2 ಎಕ್ಸಾಮ್ ತಗೊಳ್ತಾರೆ. ಇಲ್ಲಿ ಈ 5 ನಿಮಿಷ 120 ಪದಗಳ ಸ್ಪೀಡ್ನಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವು 45 ನಿಮಿಷದೊಳಗೆ ಟೈಪಿಂಗ್ ಮಾಡಿ ಕೊಡ್ಬೇಕು. ಇದು ಈ ರೀತಿಯ ಒಂದು ಟೈಪಿಂಗ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. 100 ಮಾರ್ಕ್ಸಿಂದ ಈ ಎಕ್ಸಾಮ್ ಇರ್ತದೆ, ಪ್ರಾಕ್ಟಿಕಲ್ ಎಕ್ಸಾಮ್. ಈ ಎಕ್ಸಾಮ್ದಾಗ ಪಾಸ್ ಆಗಬೇಕಾಗಿತ್ತು ಅಂದ್ರೆ ಮಿನಿಮಮ್ 50 ಮಾರ್ಕ್ಸ್ ತಗೊಳ್ಬೇಕು. ಈ ಎಕ್ಸಾಮ್ದೊಳಗೆ ಅಂದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಈ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆಲ್ರಿ ಸ್ನೇಹಿತರೆ, ನಿಮ್ದೇನು ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಕೇಳಲ್ರಿ, ಅದ್ರದ್ದು ಅಂಕಗಳು, ಆಮೇಲೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ದಾಗ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಅಂದ್ರೆ ಅತಿ ಹೆಚ್ಚು ಅಂಕಗಳು ಯಾರ್ದು ಬಂದಿರ್ತಾವ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಏನು ಫೈನಲ್ ಮೆರಿಟ್ ಲಿಸ್ಟಿಗೆ ಏನು ಕನ್ಸಿಡರ್ ಆಗಂಗಿಲ್ಲ ಸ್ನೇಹಿತರೆ. ಬಟ್ ಇಂಟರ್ವ್ಯೂ ಎದಕ್ಕೆ ತೊಗೊಳ್ತಾರೋ ಅದು ನನಗೂ ಗೊತ್ತಾಗ್ತಿಲ್ಲ. ನೆಕ್ಸ್ಟ್, ಬೆರಳುಚ್ಚುಗಾರ ಟೈಪಿಸ್ಟ್ ಹುದ್ದೆ ಸ್ನೇಹಿತರೆ. ಒಟ್ಟು 14 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಯಾವ್ದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಹೇಳಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ಈ ಹುದ್ದೆಗಳ ವರ್ಗೀಕರಣವನ್ನು ಒಮ್ಮೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. 21,400 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ ರೀ. ಈ ಹುದ್ದೆಗೆ 21,400 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ. ಇದು ನೋಡ್ರಿ ಬೇಸಿಕ್ ಪೇಮೆಂಟ್. ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಬೇಸಿಕ್ ಪೇಮೆಂಟ್. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಒಂದು 4,000 ರಿಂದ 5,000 ರೂಪಾಯಿ ತನಕ ಅಲವೆನ್ಸಸ್ ಕ್ರೆಡಿಟ್ ಆಗುವ ಸಂಭವ ಇರ್ತದೆ. ಅಂದ್ರೆ ಒಟ್ಟು ಒಂದು 4,000 ರಿಂದ 5,000 ಅರೌಂಡ್ ಇದ್ರ ಮೇಲೆ ಹೆಚ್ಚಿಗೆ ಬರ್ತಂತ ಅನ್ಕೊಳ್ರಿ. ಈ ಹುದ್ದೆಗೆ ನೋಡ್ರಿ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಮುಗಿಸಿರ್ಬೇಕು. ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಅಂತ ಆದ 3 ವರ್ಷದ ಕೋರ್ಸ್ ಇದು. ಈ ಕೋರ್ಸ್ ಮುಗಿಸಿದ್ರಿ ಅಂದ್ರೆ ಡೈರೆಕ್ಟ್ಲಿ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಇನ್ ಕೇಸ್ ಈ ಕೋರ್ಸ್ ಮುಗಿಸಿದ್ದಿಲ್ಲ ಅಂತಂದ್ರೆ PUC ಪಾಸ್ ಆಗಿರ್ಬೇಕು, ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಒಳಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಅನ್ನು ಮುಗಿಸಿರ್ಬೇಕು. ಈ PUC ಮುಗಿಸಿ ಈ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಒಳಗೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಮುಗಿಸಿದ್ರಿ ಅಂತಂದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಹೆಂಗೆ ನೇಮಕ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇದು ಕೂಡ ಸೇಮ್ ಸ್ನೇಹಿತರೆ. ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರ, 15 ನಿಮಿಷ ಮೌಖಿಕವಾಗಿ ಹೇಳಿರ್ತಾರ. ಆ 15 ನಿಮಿಷ ಹೇಳಿದ್ದನ್ನು ನೀವು ಅದನ್ನು ಟೈಪಿಂಗ್ ಮಾಡಿ ಕೊಡ್ಬೇಕು, ಕಂಪ್ಯೂಟರ್ದೊಳಗೆ ಟೈಪಿಂಗ್ ಮಾಡಿ ಕೊಡ್ಬೇಕು. ಈ ರೀತಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. 100 ಅಂಕದ್ದಾಗಿರ್ತದೆ. ಇದು ಎಕ್ಸಾಮ್ 100 ಅಂಕದ್ದಾಗಿರ್ತದೆ. ಪಾಸ್ ಆಗಬೇಕಾದ್ರೆ ಆಗಲೇ ಹೇಳ್ದಂಗೆ 50 ಮಾರ್ಕ್ಸ್ನ ತೊಗೊಳ್ಬೇಕು. ಪ್ರಾಕ್ಟಿಕಲ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ
ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಫೈನಲ್ ಏನಪ್ಪ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ನೋಡ್ರಿ. ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಅನ್ನೋದಲ್ಲ, ಇದರಲ್ಲಿನ ಅಂಕಗಳು, ಆಮೇಲೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ತೊಗೊಂಡ್ರಲ್ಲ ಅದರದ್ದು ಅಂಕಗಳು ಎರಡೂ ಗಣನೆಗೆ ತೆಗೆದುಕೊಂಡು ಅತಿ ಹೆಚ್ಚು ಅಂಕಗಳ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬೆರಳಚ್ಚು ನಕಲುಗಾರರು, ಟೈಪಿಸ್ಟ್ ಕಾಪಿಯಸ್ಟ್ ಅಂತ ಹುದ್ದೆ ಇದೆ. ಟೈಪಿಸ್ಟ್ ಕಾಪಿಯಸ್ಟ್ 6 ಹುದ್ದೆಗಳದಾವ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗೂ ಕೂಡ 21,400 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರುತ್ತೆ. ಆ ಕೋರ್ಸ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು. ಇನ್ ಕೇಸ್ ಈ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಮುಗಿಸಿರ್ಲಿಲ್ಲ ಅಂತಂದ್ರೆ PUC ಪಾಸ್ ಮಾಡಿರ್ಬೇಕು. PUC ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಸೀನಿಯರ್ ಟೈಪಿಂಗ್ ಅನ್ನು ಮುಗಿಸಿರ್ಬೇಕು. ಇಲ್ಲಿ ಯಾವ ಟೈಪಿಂಗ್ ಅಂತ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಕನ್ನಡ ಮತ್ತು ಇಂಗ್ಲಿಷ್ ಬೆರಳಚ್ಚು ಪ್ರಥಮ ದರ್ಜೆ ಉತ್ತೀರ್ಣರಾಗಿರ್ಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಆಯ್ಕೆ ವಿಧಾನ ಕೂಡ ಸೇಮ್ ಸ್ನೇಹಿತರೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರೆ, 10 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ, ಅದನ್ನು ನೀವು ಟೈಪಿಂಗ್ ಮಾಡಿಕೊಡ್ಬೇಕು. ಇದೊಂದು ಸಿಂಪಲ್ ಎಕ್ಸಾಮ್, ಸೇಮ್ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಪಾಸ್ ಆಗ್ಬೇಕಂದ್ರೆ 50 ಮಾರ್ಕ್ಸ್ ತಗೋಬೇಕು. ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತ ಇಂಟರ್ವ್ಯೂಗೆ ಆಯ್ಕೆ ಮಾಡ್ಕೊಳ್ತಾರೆ. ಸೇಮ್ ಸ್ನೇಹಿತರೆ ಮೆರಿಟ್ ಲಿಸ್ಟ್ ಯಾವ ರೀತಿ ಬಿಡ್ತಾರೆ, ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಆಮೇಲೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ ತೆಗೆದುಕೊಂಡಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ನೆಕ್ಸ್ಟ್ ಆದೇಶ ಜಾರಿಕಾರ, ಪ್ರಾಸೆಸ್ ಸರ್ವರ್ ಸ್ನೇಹಿತರೆ. ಪ್ರಾಸೆಸ್ ಸರ್ವರ್ ಒಟ್ಟು 11 ಹುದ್ದೆಗಳದಾವ್ರಿ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ರಿ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗೆ 19,950 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡಿದ್ರೆ SSLC ಪಾಸ್ ಮಾಡಿರ್ಬೇಕ್ರಿ. SSLC ಪಾಸ್ ಮಾಡಿ ಲಘು ಅಥವಾ ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಅಥವಾ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ಈ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಅಥವಾ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತಾರ, ಪ್ರಿಫರೆನ್ಸ್ ಅನ್ನ ಕೊಡಲಾಗ್ತದೆ. ಬಟ್ ನಿಮ್ಮ ಕಡೆ DL ಇಲ್ಲ ಅಂದ್ರೂ ಅರ್ಜಿ ಸಲ್ಲಿಸಬಹುದು. ಆದ್ರೆ DL ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇದು ನೆನಪಿರಲಿ ನಿಮಗೆ. ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ 10ನೇ ತರಗತಿಯೊಳಗೆ ಏನು ಅತಿ ಹೆಚ್ಚು ಅಂಕ ಗಳಿಸಿರ್ತಿರಲ್ಲ, ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 25 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಆಯ್ಕೆ ಮಾಡಲಾಗ್ತದೆ. ಇಂಟರ್ವ್ಯೂ ತಗೊಳ್ತಾರೆ, ಅಂದ್ರೆ ಸಂದರ್ಶನ ತಗೊಳ್ತಾರೆ. ಈ ಸಂದರ್ಶನದಲ್ಲಿ ಏನು ಅಂಕ ಗಳಿಸಿರ್ತಿರಲ್ಲ ಆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ಅಂದ್ರೆ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತದೆ. ನೆಕ್ಸ್ಟ್ ಚಾಲಕ, ಡ್ರೈವರ್ ಒಂದೇ ಒಂದು ಹುದ್ದೆ ಐತಿ ಸ್ನೇಹಿತರೆ. ಅದು ಜನರಲ್ ಕ್ಯಾಟಗರಿಯ ಅಭ್ಯರ್ಥಿ, ಜನರಲ್ ಕ್ಯಾಟಗರಿ ಆಗಿದ್ದು ಗ್ರಾಮೀಣ ಪ್ರಮಾಣ ಪತ್ರ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು. ಈ ಹುದ್ದೆಗೆ 21,400 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದೆ. SSLC ಪಾಸ್ ಆಗಿರ್ಬೇಕು. SSLC ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆಮೇಲೆ ಲಘು ಅಥವಾ ಭಾರಿ ವಾಹನ ಚಾಲನೆಗೆ ಪರವಾನಗಿ ಹೊಂದಿರತಕ್ಕದ್ದು. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ DL ಕಂಪಲ್ಸರಿ ಬೇಕು. ಇದಕ್ಕೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಆಗಿರ್ಬೋದು, ಎರಡರೊಳಗೆ ಒಂದು ಲೈಸೆನ್ಸ್ ಅನ್ನು ಕಂಪಲ್ಸರಿ ಹೊಂದಿರಬೇಕು. ಈ ಲೈಸೆನ್ಸ್ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಡ್ರೈವರ್ದರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರೆ. ಡ್ರೈವಿಂಗ್ ಒಂದು ಟೆಸ್ಟ್ ಇರ್ತದ, 50 ಮಾರ್ಕ್ಸಿಂದ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಅಂದ್ರೆ ಡ್ರೈವಿಂಗ್ ಹೆಂಗ್ ಮಾಡ್ತೀರಿ ನೀವು, ಡ್ರೈವಿಂಗ್ ನೋಡ್ತಾರೆ, ರಿವರ್ಸ್ ಹೆಂಗ್ ತಗೋತೀರಿ, ಸಿಗ್ನಲ್ ಬಂದ್ರೆ ಯಾವ ರೀತಿ ನೀವು ಫಾಲೋ ಮಾಡ್ತಿರೋ ಇಲ್ಲ, ಪ್ರತಿಯೊಂದನ್ನ ಡ್ರೈವಿಂಗ್ ರಿಲೇಟೆಡ್ ಚೆಕ್ ಮಾಡ್ತಾರೆ. ಆಮೇಲೆ ಏನೋ ಸಣ್ಣ ಪುಟ್ಟ ರಿಪೇರಿ ಬಂದ್ರೆ ಅದನ್ನ ನೀವು ಕಾರ್ಯನಿರ್ವಹಿಸ್ತಿರಿಲ್ಲ. ಆಮೇಲೆ ಆಯಿಲ್ ಚೇಂಜ್, ಗಾಡಿಗೆ ಯಾವಾಗ ಆಯಿಲ್ ಚೇಂಜ್ ಮಾಡಬೇಕು ವೆಹಿಕಲ್ಗೆ, ಇದೆಲ್ಲದರ ಬಗ್ಗೆ ನಾಲೆಜ್ ಐತೆ ಅನ್ನಲ್ಲ ಅಂತ ನೋಡೋದಕ್ಕಾಗಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. 50 ಮಾರ್ಕ್ಸಿಂದ ಇದು ಎಕ್ಸಾಮ್ ಸ್ನೇಹಿತರೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ದು ಆಮೇಲೆ SSLC ಅಂಕಗಳ ಆಧಾರದ ಮೇಲೆ 2 ಅಂಕಗಳ ಗಣನೆಗೆ ತೆಗೆದುಕೊಂಡು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಕರೀತಾರ, ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರ, ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರ. ಈ ಸಂದರ್ಶನದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಜವಾನ ಹುದ್ದೆ ಅಂದ್ರೆ ಪ್ಯೂನ್ ಹುದ್ದೆ ಸ್ನೇಹಿತರೆ. 5 ಹುದ್ದೆಗಳದಾವ್ರಿ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ ವಿಡಿಯೋ ಪಾಸ್ ಮಾಡಿ ನೋಡ್ರಿ. 17,000 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರ್ತದ್ರಿ. 17,000 ರೂಪಾಯಿ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ ಇರ್ತದ. SSLC ಪಾಸ್ ಆದ್ರೆ ಸಾಕ್ರಿ. SSLC ಪಾಸ್ ಆಗಿ ಕನ್ನಡ ಮತ್ತು ಇಂಗ್ಲಿಷ್ ಓದಕ್ಕೆ ಬರೆಯಕ್ಕೆ ಬರ್ತಿತ್ತಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ವಿಧಾನ ಬಗ್ಗೆ ನೋಡೋದಾದ್ರೆ
SSLC ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ, ಅಂದ್ರೆ ಸಂದರ್ಶನಕ್ಕೆ ಆಯ್ಕೆ ಮಾಡಲಾಗ್ತದೆ. ಈ ಸಂದರ್ಶನದಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಾಗ್ತದೆ. ಇದಿಷ್ಟು ಹುದ್ದೆ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಏಜ್ ಬಗ್ಗೆ ನೋಡೋಣ. ಈ ಮೇಲಿನ ಯಾವುದಾದ್ರೂ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ನಿಮ್ದು 18 ವರ್ಷ ವಯಸ್ಸಾಗಿರ್ಬೇಕು. ಆದರೆ ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ, ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗ್ತದೆ, ವಯೋಮಿತಿ ಸಡಿಲಿಕೆ ಕೊಡಲಾಗ್ತದೆ. ವಯೋಮಿತಿ ಸಡಿಲಿಕೆ ಯಾರಿಗೆ ಕೊಡಲಾಗ್ತದ? ವಿಧವೆಯರಿಗೆ, ವಿಡವ್ ಕ್ಯಾಂಡಿಡೇಟ್ಸ್ಗೆ, ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳಿಗೆ, ಈ ಇಬ್ಬರೇ ಕ್ಯಾಂಡಿಡೇಟ್ದರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾ. ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡ್ರಿ ಎಷ್ಟು ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ ಅಷ್ಟು ವರ್ಷದ ಮೇಲೆ 3 ವರ್ಷ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗ್ತದೆ. ಈ ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಡಲಾಗ್ತದೆ. ಯಾವುದೇ ಕ್ಯಾಟಗರಿ ಅವರು ಇರಲಿ, ಆ ಮ್ಯಾಕ್ಸಿಮಮ್ ಏಜ್ ಏನದಲ್ಲ ಅದರ ಮೇಲೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೊಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ, ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ. ಇಲ್ಲಿ ನೋಡ್ರಿ SC ST ದರಿಗೂ ಅರ್ಜಿ ಶುಲ್ಕ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಶುಲ್ಕ ಇಲ್ಲ. ಈ ಅಂಗವಿಕಲ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರತಕ್ಕಂಥದ್ದು. ನಾರ್ಮಲಿ SC ST ಕ್ಯಾಂಡಿಡೇಟ್ದರಿಗೆ ಅಪ್ಲಿಕೇಶನ್ ಫೀ ಇರ್ತಿರ್ಲಿಲ್ಲ. ಬಟ್ ಈ ನೋಟಿಫಿಕೇಶನ್ದೊಳಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೂ ಸಹ 100 ರೂಪಾಯಿ ಅರ್ಜಿ ಶುಲ್ಕವನ್ನು ಇಟ್ಟಿರ್ತಕ್ಕಂಥದ್ದು. ಇದಿಷ್ಟು ಈ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.